ಹಿಸ್ಟ್ರಿ, ಎಕಾನಮಿ, ಪೊಲಿಟಿ, ಜಾಗ್ರಫಿ, ಸೈನ್ಸು, ಟೆಕ್ನಾಲಜಿ, ಮೆಂಟಲ್ ಎಬಿಲಿಟಿ. 7 ಒಂದೊಂದು ಬುಕ್ 400 ಪೇಜ್ ಇರ್ಬೋದು ಅಂತ ಇಟ್ಕೊಳ್ರಿ, ಅಥವಾ 500 ಇಟ್ಕೊಳ್ರಿ. 7 ಎಷ್ಟಾಯ್ತು? 3500. 3500 ಪೇಜ್ ಓದ್ಕೊಳ್ರಿ, ಪರ್ಫೆಕ್ಟ್ ಆಗ್ರಿ. ಒಂದ್ ಎಕ್ಸಾಮ್ ಹೋಗಿ ಬರೀರಿ. ಸರ್ ನಾನು ಫೇಲ್ ಆದೆ ಅಂತ ಯಾರಾದ್ರೂ ನನ್ನ ಹತ್ರ ಬರ್ತೀರಾ ಅಂದ್ರೆ ಯಾರು ಬರಲ್ಲ. ಬಿಕಾಸ್ ನೋ ಫೇಲ್ಯೂರ್. 3500 ಪೇಜ್ ಓದ್ಬೇಕು. ನೀವ್ ಆದ್ರೆ ಏನ್ ಮಾಡ್ತಾ ಇದೀರಿ, ನೀವು ಕಳ್ಳರುಗಳು ಅಂತಂದ್ರೆ 3500 ಪೇಜ್ ಯಾಕೆ ಓದ್ಬೇಕು ಅಂತ ಹೇಳಿ ಬುಕ್ ಸ್ಟಾಲ್ಗೆ ಹೋಗ್ತೀರಾ. ಅಣ್ಣ ಪೊಲೀಸ್ ಬುಕ್ ಯಾವ್ದಾರ ಬಂದೈತೇನಣ್ಣ ಅಂತ ಕೇಳ್ತೀರಿ. ತಗೋ ಪೊಲೀಸ್ ಕೈಪಿಡಿ ಬಂದಿದೆ ತಗೋ ಅಂತ ಕೊಡ್ತಾರ ಅವರು. ಇಷ್ಟಿರುತ್ ಬುಕ್ ಅದು. ಆ ಬುಕ್ ಓದ್ಕೊಂಡ್ರೆ 30 ಮಾರ್ಕ್ಸ್ ನೆಟ್ಟಿಗೆ ಬರಲ್ಲ. ಬಟ್ ಆತರ ಬರ್ದಿರ್ತಾರೆ, ನನ್ನ ಪುಸ್ತಕದಿಂದ 40 ಪ್ರಶ್ನೆಗಳು ಬಂದಿದೆ ಅಂತ ಮೇಲ್ ಬರ್ದಿರ್ತಾರ ಅವರು. ನಿಮಗೆ ಆಶ್ಚರ್ಯ, 40 ಬಂದೈತಿ ಅಂದ್ರೆ ಇನ್ನೊಂದ್ ಸ್ವಲ್ಪ ಓದ್ಕೊಳ್ಳೋಣ ಅಂತ. ಯಾವ್ದು ಬಂದಿರ್ತವೆ? ಭಾರತದ ರಾಷ್ಟ್ರದ ಪಕ್ಷಿ ಯಾವುದು ಅಂತ ಇರುತ್ತೆ. ಅವ್ರು ಅದನ್ನು ತೋರಿಸಿರ್ತಾರೆ, ನನ್ನ ಬುಕ್ಕಿಂದ ಬಂದಿದ್ದಿದು ಅಂತ. ಮನುಷ್ಯನ ದೇಹದಲ್ಲಿ ಅತ್ಯಂತ ದೊಡ್ಡ ಅಂಗ ಯಾವುದು? ಲಿವರ್ ಗಿವರ್, ಅದು ನನ್ನ ಬುಕ್ಕಿಂದ ಬಂದಿದೆ. ಇಂಥ ಸಿಲ್ಲಿ ಪ್ರಶ್ನೆಗಳು. ಸಿಲ್ಲಿ ಪ್ರಶ್ನೆ ನೀವು ಆ ಬುಕ್ ಅಲ್ಲ, ಖಾಲಿ ಹೋಗಿ ಕುತ್ಕೊಂಡ್ರು ಬರ್ದು ಬಂದ್ಬಿಡ್ತೀರಿ ನೀವು. ಈ ಬುಕ್ ಅಷ್ಟು ಸೇರಿ ದುಡ್ಡು ಹೇಳ್ಬಿಡ್ತೀನಿ ನಾನು. 7 ಬುಕ್ 500 ರೂಪಾಯಿ ಆವ್ರೇಜ್. 7 5 35, 3500 ರೂಪಾಯಿ ಆಗತ್ತೆ. ಕಡಿಮೆ ರೇಟ್ ಏನಿಲ್ಲ. ಒಂದ್ಸರಿ 3500 ಖರ್ಚು ಮಾಡ್ಬಿಟ್ರೆ ನೀವು ಮತ್ತೆ ಜೀವನದಲ್ಲಿ ಬುಕ್ ತಗೊಳ್ಳೋದು ಬೇಡ.